ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಹಳ ಸೊಗಸಾದ ಒಂದು ಅಂಥೋರಿಯಂ ಹೂವನ್ನು ನೀವು ಕಾಣುತ್ತೀರಾ. ಹೌದು ವೀಕ್ಷಕರೇ, ಈ ಅಂಥೋರಿಯಂ ಗಿಡ ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆದಂತಹ ಒಂದು ಗಿಡವಾಗಿದೆ. ಈ ಗಿಡಕ್ಕೆ ಸುಮಾರು 3 ವರ್ಷಗಳು ಆದವು. ಈ ಗಿಡವನ್ನು ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಂದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಈ ಗಿಡದಿಂದ ಈಗಾಗಲೇ ನಾನು 2 ಹೆಚ್ಚಿನ ಹೂವಿನ ಗಿಡಗಳನ್ನು ಮಾಡಿರುತ್ತೇನೆ. ಯಾಕೆಂದರೆ ಈ ಗಿಡ ನೆಟ್ಟು ಸುಮಾರು 2 ವರ್ಷದಲ್ಲಿ ಇದರ ಅಡಿಭಾಗದಿಂದ 2 ಹೆಚ್ಚಿನ ಹೂವಿನ ಗಿಡಗಳು ಬಂದಿರುತ್ತದೆ. ಅದರ ನಾನು ಬೇರೆ ಒಂದು ಪಾಟಿಗೆ ಅದನ್ನು ಶಿಫ್ಟ್ ಮಾಡಿರುತ್ತೇನೆ. ನೋಡಿ, ಈ ಹೂವನ್ನು ಅಂದರೆ ಈ ಅಂಥೋರಿಯಂ ಗಿಡವನ್ನು ಬೆಳೆಸಲು ಬಹಳ ಸುಲಭ. ಇದಕ್ಕೆ ಹೆಚ್ಚು ಮಣ್ಣು ಬೇಕಾಗಿಲ್ಲ. ಬದಲಾಗಿ ಇದಕ್ಕೆ ಈ ಅಡಿಕೆ ಸಿಪ್ಪೆಯನ್ನು ಹಾಕಿ ಮೇಲ್ಭಾಗದಲ್ಲಿ ನೆಡಬೇಕಾಗುತ್ತದೆ. ನೋಡಿ, ನಾನು ಆ ಮೊದಲ ತಾಯಿ ಗಿಡದಿಂದ ತೆಗೆದಂತಹ ಇನ್ನೊಂದು ಅಂಥೋರಿಯಂ ಗಿಡ. ನೋಡಿ, ಈ ಗಿಡವನ್ನು ನೆಟ್ಟು ಅಂದರೆ ಆ ಗಿಡದಿಂದ ಈ ಪಾಟಿಗೆ ಶಿಫ್ಟ್ ಮಾಡಿ ಸುಮಾರು 8 ದಿನಗಳು ಆದವು. ಇದು ಈಗ ಸ್ವಲ್ಪ ಚಿಗುರು ಬಂದಿದೆ. ನೋಡಿ, ಹೀಗೆ ಒಂದು ಅಂಥೋರಿಯಂ ಗಿಡ ಇದ್ದಂತಾದರೆ ನಮಗೆ ಬಹಳಷ್ಟು ಗಿಡವನ್ನು ಮಾಡಬಹುದು. ನೋಡಿ ವೀಕ್ಷಕರೇ, ಇನ್ನೊಂದು ಅದೇ ತಾಯಿ ಗಿಡದಿಂದ ತೆಗೆದಂಥ ಒಂದು ಅಂಥೋರಿಯಂ ಹೂವಿನ ಗಿಡ. ಈ ಗಿಡ ಕೂಡ ಚಿಗುರು ಬಂದಿದೆ. ಹೀಗೆ ಬಹಳ ಸುಲಭವಾಗಿ ಬೆಳೆಯುವಂತಹ ಈ ಅಂಥೋರಿಯಂ ಗಿಡವನ್ನು ನಮ್ಮ ಮನೆಯಲ್ಲಿಯೇ ನಾವು ಬೆಳೆಸಬಹುದು. ಈ ಹೂವಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇದೆ. ಹಾಗೆಯೇ ಮನೆಯಲ್ಲಿ ಬಹಳ ಸೊಗಸಾಗಿ ಕಾಣುವಂತಹ ಈ ಅಂಥೋರಿಯಂ ಹೂವಿನ ಗಿಡ ನೋಡಲು ಕೂಡ ಮನೆಗೆ ಆಕರ್ಷಣೀಯವಾಗಿರುತ್ತದೆ. ಬಹಳ ಸುಲಭವಾಗಿ ಬೆಳೆಸಬಹುದು. ನೋಡಿ, ಈ ಹೂವಿನ ಬುಡಕ್ಕೆ ನಾನು ಮಣ್ಣನ್ನು ಹಾಕಿಲ್ಲ. ಬದಲಾಗಿ ಇಂಥ ಅಡಿಕೆ ಸಿಪ್ಪೆಯನ್ನು ಅಥವಾ ತೆಂಗಿನ ಸಿಪ್ಪೆಯನ್ನು ಹಾಕಿ ಈ ರೀತಿ ಅಂಥೋರಿಯಂ ಗಿಡವನ್ನು ಬೆಳೆಸಬಹುದು. ವೀಕ್ಷಕರೇ, ತಾವು ಕೂಡ ಇಂತಹ ಅಂಥೋರಿಯಂ ಗಿಡವನ್ನು ನಿಮ್ಮ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.